Dear student, today we know about the objectives of management. ಇವತ್ತಿನ ಕ್ಲಾಸಲ್ಲಿ ನಾವು ನಿರ್ವಹಣೆಯ ಉದ್ದೇಶಗಳ ಬಗ್ಗೆ ತಿಳ್ಕೊಳ್ಳುವ. ವಾಟ್ ಆರ್ ದ ಒಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್? ನಿರ್ವಹಣೆಯ ಉದ್ದೇಶ ಅಂದರೆ ಏನು? ಇನ್ ಎವ್ರಿ ಆರ್ಗನೈಜೇಷನ್ ದ ಮೇನ್ ಒಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಅಚೀವಿಂಗ್ ದ ಗೋಲ್. ಸೊ ಯಾವುದೇ ಒಂದು ನಿರ್ವಹಣೆಯನ್ನು ನೋಡಿದರೂ ಕೂಡ ಒಂದು ನಿರ್ವಹಣೆಯ ಮುಖ್ಯ ಉದ್ದೇಶ ಗುರಿಯನ್ನು ಸಾಧಿಸುವಂಥದ್ದು. ಸೊ ಅದು ಯಾವ ಆರ್ಗನೈಜೇಷನ್ ಬೇಕಾದರೂ ಆಗಿರ್ಬೋದು, ವೆದರ್ ಇಟ್ ಶುಡ್ ಬಿ ಅ ಗೌರ್ಮೆಂಟ್ ಆರ್ಗನೈಜೇಷನ್ ಆರ್ ಅ ಪ್ರೈವೇಟ್ ಆರ್ಗನೈಜೇಷನ್, ದ ಮೇನ್ ಒಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಅಚೀವಿಂಗ್ ದ ಗೋಲ್. ಸೊ ಯಾವುದೇ ಒಂದು ಆರ್ಗನೈಜೇಷನ್ ಆದರೂ ಕೂಡ ಅದು ಖಾಸಗಿ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಸರ್ಕಾರಿ ಸಂಘ ಸಂಸ್ಥೆಗಳಾಗಿರ್ಬೋದು, ಯಾವ ಸಂಘ ಸಂಸ್ಥೆಗಳಾಗಿದ್ದರೂ ಕೂಡ ಆ ಸಂಘ ಸಂಸ್ಥೆಗಳಲ್ಲಿ ನಿರ್ವಹಣೆಯ ಮುಖ್ಯ ಉದ್ದೇಶವೇ ಗುರಿಯನ್ನು ಸಾಧಿಸುವಂಥದ್ದು. ಹೇಗೆ ಗುರಿಯನ್ನು ಸಾಧಿಸುವಂಥದ್ದು? ಉತ್ತಮವಾದ ನಿರ್ವಹಣೆಯ ಮೂಲಕ ಉತ್ತಮವಾದಂತಹ ಗುರಿಯನ್ನು ಸಾಧಿಸುವಂಥದ್ದೇ ಆ ನಿರ್ವಹಣೆಯ ಮುಖ್ಯ ಉದ್ದೇಶ. In the early stage of the development of the study of public administration, efficiency and economy were taken to be the sole objectives of management. According to Luther Gulick, efficiency has the single ultimate value in administration. Today, along with efficiency and economy, social and political values are necessary for reaching the goal in administration. ದಕ್ಷತೆ ಮತ್ತು ಆರ್ಥಿಕತೆಯು ಸಾಮಾಜಿಕ ಆಡಳಿತದ ಒಂದು ಭಾಗವಾಗಿದೆ. ಲೂಥರ್ ಗುಲಿಕ್, ಅಕಾರ್ಡಿಂಗ್ ಟು ಲೂಥರ್ ಗುಲಿಕ್, ಎಫಿಷಿಯನ್ಸಿ ಹ್ಯಾಸ್ ದ ಸಿಂಗಲ್ ಅಲ್ಟಿಮೇಟ್ ವ್ಯಾಲ್ಯೂ ಇನ್ ಅಡ್ಮಿನಿಸ್ಟ್ರೇಷನ್. ಸೊ ಲೂಥರ್ ಗುಲಿಕ್ನ ಪ್ರಕಾರ ಆಡಳಿತದಲ್ಲಿ ದಕ್ಷತೆ ಮತ್ತು ಆರ್ಥಿಕತೆಯು ಒಂದು ಮೌಲ್ಯಯುತವಾದ ಸಾಧನವಾಗಿದೆ ಎಂದಿದ್ದಾನೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ದಕ್ಷತೆ ಮತ್ತು ಆರ್ಥಿಕತೆಯ ಜೊತೆಗೆ ಸಾಮಾಜಿಕ ಮತ್ತು ರಾಜಕೀಯ ಮೌಲ್ಯಗಳು ಕೂಡ ಆಡಳಿತದ ಒಂದು ಭಾಗವಾಗಿದೆ. ಇನ್ ಗೋಲ್ ಓರಿಯೆಂಟೇಷನ್ ವಿ ಸಾ ಟೂ ಟೈಪ್ಸ್ ಆಫ್ ಆರ್ಗನೈಜೇಷನ್ಸ್. ದೇ ಆರ್ ಪ್ರೈವೇಟ್ ಆರ್ಗನೈಜೇಷನ್ ಆ್ಯಂಡ್ ಗೌರ್ಮೆಂಟ್ ಆರ್ಗನೈಜೇಷನ್. ಇನ್ ಬೋತ್ ದ ಆರ್ಗನೈಜೇಷನ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಒಬ್ಜೆಕ್ಟಿವ್ಸ್. Following are the some of the objectives of management. ಗುರಿ ನಿರ್ಧರಿತ ನಿರ್ವಹಣೆಯಲ್ಲಿ ನಾವು ಎರಡು ವಿಧವಾದ ಸಂಘ ಸಂಸ್ಥೆಗಳನ್ನು ಕಾಣಬಹುದು. ಅವುಗಳೆಂದರೆ ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಘ ಸಂಸ್ಥೆಗಳು. ಈ ಎರಡೂ ಸಂಘ ಸಂಸ್ಥೆಗಳಲ್ಲಿ ನಿರ್ವಹಣೆಯು ತನ್ನದೇ ಆದ ಉದ್ದೇಶವನ್ನು ಹೊಂದಿದೆ. ಸೊ ಯಾವೆಲ್ಲ ಉದ್ದೇಶಗಳನ್ನು ಹೊಂದಿದೆ? ಅಕಾರ್ಡಿಂಗ್ ಟು ಮಿಲೆಟ್ ಪೋಸ್ಟುಲೇಟ್, there are three main goals or values are there in a good management. ಮಿಲೆಟ್ ಪೋಸ್ಟುಲೇಟ್ನ ಪ್ರಕಾರ ಉತ್ತಮವಾದ ನಿರ್ವಹಣೆಯು ಮೂರು ವಿಧವಾದ ಗುರಿ ಮತ್ತು ಮೌಲ್ಯಗಳನ್ನು ಹೊಂದಿದೆ ಎಂದಿದ್ದಾನೆ. ಸೊ ಯಾವುದು ಮೂರು ವಿಧವಾದಂತಹ ಗುರಿ ಮತ್ತು ಮೌಲ್ಯಗಳು? ಅದರಲ್ಲಿ ಫಸ್ಟ್ ಒನ್ ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸ್, ಸೆಕೆಂಡ್ ಒನ್ ರೆಸ್ಪಾನ್ಸಿಬಲ್ ಸರ್ವಿಸ್, ಜವಾಬ್ದಾರಿಯುತವಾದಂತಹ ಸೇವೆ, ಥರ್ಡ್ ಒನ್ ಗುಡ್ ಗವರ್ಮೆಂಟ್, ಉತ್ತಮವಾದ ಸರಕಾರಗಳು. ಸೊ ಈ ಮೂರು ವಿಧವಾದಂತಹ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿದೆ ಅಂತೇಳಿ ಹೇಳ್ತಾನೆ. ಯಾವುದೆಲ್ಲ? ಒಂದು ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸ್, ಎರಡನೇದು ರೆಸ್ಪಾನ್ಸಿಬಲ್ ಸರ್ವಿಸ್, ಮೂರನೇದು ಗುಡ್ ಗವರ್ಮೆಂಟ್ ಅಂತ ಹೇಳ್ಕೊಂಡು. ಸೊ ಅದರಲ್ಲಿ ಫಸ್ಟ್ ಒನ್ ನೋಡುವ. ಫಸ್ಟ್ ಒನ್ ಈಸ್ ಅ ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸ್. ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸ್ ಅಂದರೆ ಕನ್ನಡದಲ್ಲಿ ತೃಪ್ತಿಕರ ಸೇವೆ ಅಂತ ಹೇಳ್ಕೊಂಡು. ಏನಿದು ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸ್ ಅಥವಾ ತೃಪ್ತಿಕರ ಸೇವೆ ಅಂದರೆ? ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸ್ ಇಸ್ ದ ಫಸ್ಟ್ ಎಸೆನ್ಷಿಯಲ್ ಗೋಲ್ ಆಫ್ ಪಬ್ಲಿಕ್ ಮ್ಯಾನೇಜ್ಮೆಂಟ್. ದ ಗುಡ್ನೆಸ್ ಆಫ್ ಸೋಷಲ್ ಆ್ಯಂಡ್ ಇಕನಾಮಿಕ್ ಪ್ರೋಗ್ರೆಸ್ ಈಸ್ ಅಲ್ಟಿಮೇಟ್ಲಿ ಜಡ್ಜ್ಡ್ ಬೈ ದ effectiveness of administration. The satisfactory service is depending on the ingredients they are. ಸೊ ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸ್ ಅಥವಾ ತೃಪ್ತಿಕರವಾದಂತಹ ಸೇವೆ. ಯಾವುದೇ ಒಂದು ನಿರ್ವಹಣೆಯನ್ನು ನಾವು ನೋಡಿದರೂ ಕೂಡ ಒಂದು ನಿರ್ವಹಣೆ ಅನ್ನುವಂಥದ್ದು ಉತ್ತಮವಾಗಿರಬೇಕು ಅಂಥೇಳಿ ಆದರೆ ಅಲ್ಲಿ
ತೃಪ್ತಿಕರವಾದಂತಹ ಸೇವೆ ಇರಬೇಕು. ಎಲ್ಲಿ ತೃಪ್ತಿಕರವಾದ ಸೇವೆ ಇರ್ತದೋ ಆ ನಿರ್ವಹಣೆ ಅನ್ನುವಂಥದ್ದು ಏನಾಗಿರ್ತದೆ, ಉತ್ತಮವಾಗಿರ್ತದೆ ಅಂತೇಳಿ ಹೇಳ್ತದೆ. ಸೊ ಹಾಗಾದರೆ ಯಾವ ರೀತಿಯಾದಂಥ ತೃಪ್ತಿಕರ ಸೇವೆಯನ್ನು ಮಾಡುವಂಥದ್ದು? ಈ ತೃಪ್ತಿಕರವಾದಂತಹ ಸೇವೆ ಅನ್ನುವಂಥದ್ದು 4 ವಿಧವಾದಂತಹ ಇಂಗ್ರೀಡಿಯೆಂಟ್ಗಳನ್ನು, ಸೊ 4 ವಿಧವಾದಂತಹ 4 ವಿಧಗಳನ್ನು ಹೊಂದಿದೆ. ಸೊ ಯಾವೆಲ್ಲ 4 ವಿಧಗಳು? ಒಂದು ಇಕ್ವಿಟೇಬಲ್ ಸರ್ವಿಸ್, ಎರಡನೇದು ಟೈಮ್ಲಿ ಸರ್ವಿಸ್, ಮೂರನೇದು ಆ್ಯಂಪಲ್ ಸರ್ವಿಸ್, ಆಮೇಲೆ 4ನೇದು ಪ್ರೋಗ್ರೆಸಿವ್ ಸರ್ವಿಸ್ ಅಂತ ಹೇಳ್ಕೊಂಡು. ಸೊ ಇಕ್ವಿಟೇಬಲ್ ಸರ್ವಿಸ್, ಇಟ್ ಮೀನ್ಸ್ ಈಕ್ವಲ್ ಟ್ರೀಟ್ಮೆಂಟ್ ಟು ಆಲ್ ಸಿಟಿಸನ್ಸ್, ಸಮಾನ ಸೇವೆ. ಸೊ ಏನು ಸಮಾನ ಸೇವೆ? ಇಕ್ವಿಟೇಬಲ್ ಸರ್ವಿಸ್. ಇಕ್ವಿಟೇಬಲ್ ಸರ್ವಿಸ್ ಮೀನ್ಸ್ ಗಿವಿಂಗ್ ಈಕ್ವಾಲಿಟಿ ಟು ಆಲ್. ಸೊ ಎಲ್ರಿಗೂ ಸಮಾನವಾದ ಅವಕಾಶವನ್ನು ನೀಡುವಂಥದ್ದನ್ನೇ ಸಮಾನ ಸೇವೆ, ಅಥವಾ ಎಲ್ರಿಗೂ ಸಮಾನವಾದಂತಹ ಸೇವೆಯನ್ನು ನೀಡುವಂಥದ್ದನ್ನು ನಾವು ಸಮಾನ ಸೇವೆ ಅಥವಾ ಈಕ್ವಲ್ ಸರ್ವಿಸ್ ಅಂಥೇಳಿ ಕರಿತೇವೆ. ಎರಡನೇದು ಟೈಮ್ಲಿ ಸರ್ವಿಸ್, ಸಮಯಕ್ಕೆ ಸರಿಯಾದಂತಹ ಸೇವೆ. ಇಟ್ ಮೀನ್ಸ್ ಸರ್ವಿಸ್ ಪ್ರೊವೈಡೆಡ್ ಎಟ್ ದ ಅಪ್ರೋಪ್ರಿಯೇಟ್ ಟೈಮ್. ಸಮಯಕ್ಕೆ ಸರಿಯಾಗಿ ನಾವು ಸೇವೆಯನ್ನು ಒದಗಿಸಿದರೆ ಅದನ್ನು ಸಮಯಕ್ಕೆ ಸರಿಯಾದ ಸೇವೆ ಅಂತೇಳಿ ಕರಿತೇವೆ. ಮೂರನೇದು ಆ್ಯಂಪಲ್ ಸರ್ವಿಸ್, ಅಪರಿಮಿತ ಸೇವೆ. ದ ರೈಟ್ ಅಮೌಂಟ್ ಆಫ್ ಸರ್ವಿಸ್ ಟು ಆಲ್ ಇನ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್. ಸೊ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸೇವೆಯನ್ನು ನೀಡುವುದನ್ನು ನಾವೇನಂತೇಳಿ ಕರಿತೇವೆ? ಅಪರಿಮಿತವಾದ ಸೇವೆ ಅಂಥೇಳಿ ಕರಿತೇವೆ. ಆಮೇಲೆ 4ನೇದು ಪ್ರೋಗ್ರೆಸಿವ್ ಸರ್ವಿಸ್, ಅಭಿವೃದ್ಧಿಯ ಸೇವೆ. ಪಬ್ಲಿಕ್ ಮ್ಯಾನೇಜ್ಮೆಂಟ್ ಮಸ್ಟ್ ಬಿ ಪ್ರೋಗ್ರೆಸಿವ್ ವಿಚ್ ಆಲ್ವೇಸ್ ಏಮ್ ಎಟ್ ಇಂಪ್ರೂವ್ಮೆಂಟ್ ಇನ್ ಕ್ವಾಲಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್. ಸೊ ಪ್ರೋಗ್ರೆಸಿವ್ ಸರ್ವಿಸ್, ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಯಾವತ್ತೂ ಕೂಡ ನಿಂತಿರುವಂಥದ್ದು ಅಭಿವೃದ್ಧಿಯ ಮೇಲೆ. ಸೊ ಹಾಗಾಗಿ ಎಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಸೇವೆಯನ್ನು ನೀಡಿದರೆ ಅದನ್ನು ನಾವು ಅಭಿವೃದ್ಧಿ ಸೇವೆ ಅಥವಾ ಪ್ರೋಗ್ರೆಸಿವ್ ಸರ್ವಿಸ್ ಅಂತೇಳಿ ಕರೀತೇವೆ. ಸೊ ಇದಿಷ್ಟು ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸಿಗೆ ಸಂಬಂಧಪಟ್ಟಂತೆ. ಎಲ್ಲಿ ತೃಪ್ತಿಕರವಾದ ಸೇವೆಯನ್ನು ನೀಡ್ತೇವೋ ಅದನ್ನು ನಾವು ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸ್ ಅಂಥೇಳಿ ಕರಿತೇವೆ. ದ ಸರ್ವಿಸ್ ವಿಚ್ ಗಿವ್ ಸ್ಯಾಟಿಸ್ಫ್ಯಾಕ್ಷನರಿ ಇಸ್ ಕಾಸ್ ಆಸ್ ಅ ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸ್ which is depending on equitable service, timely service, ample service and the progressive services. The next second one is a responsible service, ಜವಾಬ್ದಾರಿಯುತವಾದಂತಹ ಸೇವೆ. Responsible performance or service is a fundamental values of the administrative progress in a organization. It means a management is directly responsible for the achievement of the organization. For example, in a public administration, elected representatives are responsible for a good role. ರೆಸ್ಪಾನ್ಸಿಬಲ್ ಸರ್ವಿಸ್ ಅಥವಾ ಜವಾಬ್ದಾರಿಯುತವಾದಂತಹ ಸೇವೆ. ಏನು ಜವಾಬ್ದಾರಿಯುತವಾದಂತಹ ಸೇವೆ? ಒಂದು ನಿರ್ವಹಣೆಯಲ್ಲಿ ನಿರ್ವಾಹಕನ ಮುಖ್ಯ ಉದ್ದೇಶ ಅವನು ಜವಾಬ್ದಾರಿಯುತವಾದಂತಹ ಸೇವೆಯನ್ನು ನೀಡುವಂಥದ್ದು. ಯಾವಾಗ ಅವನು ಜವಾಬ್ದಾರಿಯುತವಾದಂತಹ ಸೇವೆಯನ್ನು ನೀಡ್ತಾನೋ ಆಗ ಅವನು ಕೊಡುವಂತಹ ಸೇವೆ ಅನ್ನುವಂಥದ್ದು ಉತ್ತಮವಾದಂತಹ ಸೇವೆಯಾಗಿರ್ತದೆ ಸೊ ಹಾಗಾಗಿ ನಾವು ಸಾರ್ವಜನಿಕ ಆಡಳಿತದಲ್ಲಿ ನೋಡೋದಾದರೆ ಅದರ ಉದಾಹರಣೆಯನ್ನು ತಗೊಳ್ಳೋದಂಥೇಳಿ ಆದರೆ ಸಾರ್ವಜನಿಕ ಆಡಳಿತದಲ್ಲಿ ಸರಕಾರದ ಮುಖ್ಯ ಉದ್ದೇಶ ಏನು? ಒಳ್ಳೆಯ ಆಡಳಿತವನ್ನು ನೀಡುವಂಥದ್ದು. ಸೊ ಹಾಗಾಗಿ ಜನರಿಂದ ಆಯ್ಕೆಯಾಗಿ ಬಂದಿರುವಂತಹ ಅಭ್ಯರ್ಥಿಗಳು ಅಥವಾ ಜನರಿಂದ ಆಯ್ಕೆಯಾಗಿ ಬಂದವರು ಏನು ಮಾಡ್ತಾರೆ? ಒಳ್ಳೆಯ ಆಡಳಿತವನ್ನು ನೀಡುವಂಥದ್ದೇ ಅವರ ಮುಖ್ಯ ಉದ್ದೇಶ ಅಥವಾ ಅವರ ಜವಾಬ್ದಾರಿಯಾಗಿದೆ. ಸೊ ಹಾಗಾಗಿ ನಿರ್ವಹಣೆಯಲ್ಲಿ ಜವಾಬ್ದಾರಿಯುತವಾದಂತಹ ಸೇವೆಯೂ ಕೂಡ ಒಂದು ಮುಖ್ಯವಾದಂತಹ ಉದ್ದೇಶ. ದೆನ್ ಥರ್ಡ್ ಒನ್, ಗುಡ್ ಗವರ್ಮೆಂಟ್. ಗುಡ್ ಗವರ್ಮೆಂಟ್ ಹ್ಯಾಸ್ ಬೀನ್ ದ ಗೋಲ್ ever since the time of Plato and Aristotle, and some goal holds good even to the present time. As Aristotle said, state comes into existence to make life possible, but it continues to make life good. So an effective management is one which is dedicated to a good government. Good government, ಉತ್ತಮವಾದಂತಹ ಸರಕಾರ. ಈ ಸರಕಾರ ಅನ್ನುವಂಥದ್ದು ಅರಿಸ್ಟಾಟಲ್ ಮತ್ತು ಪ್ಲೇಟೋನ ಕಾಲದಿಂದಲೂ ಕೂಡ ಸರಕಾರದ ಮುಖ್ಯ ಉದ್ದೇಶ ಏನು? ಉತ್ತಮವಾದಂತಹ ಆಡಳಿತವನ್ನು ನೀಡುವಂಥದ್ದು ಜನರಿಗೆ.
ಸೊ ಹಾಗಾಗಿ ಉತ್ತಮವಾದಂತಹ ಆಡಳಿತ ನೀಡಬೇಕು ಅಂತ ಹೇಳಿ ಆದರೆ ಸರಕಾರ ಏನಾಗಬೇಕು, ಒಳ್ಳೆ ರೀತಿಯಾಗಿ ಅದರ ನಿರ್ವಹಣೆ ಅನ್ನುವಂಥದ್ದು ಆಗಬೇಕು. ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಆದರೆ ಮಾತ್ರ ಅಲ್ಲಿ ಜನರಿಗೆ ಉತ್ತಮವಾದಂತಹ ಸೇವೆಯನ್ನು ಅದು ನೀಡ್ಬೋದು. ಸೊ ಹಾಗಾಗಿ ಅರಿಸ್ಟೋಟಲ್ ಏನು ಹೇಳ್ತಾನೆ, ಅಕಾರ್ಡಿಂಗ್ ಟು ಅರಿಸ್ಟೋಟಲ್, ಸ್ಟೇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಟು ಮೇಕ್ ಅ ಲೈಫ್ ಪಾಸಿಬಲ್ ಬಟ್ ಇಟ್ ಕಂಟಿನ್ಯೂಸ್ ಟು ಮೇಕ್ ಲೈಫ್ ಗುಡ್. ಸೊ ರಾಜ್ಯ ಅನ್ನುವಂಥದ್ದು ಅಥವಾ ರಾಷ್ಟ್ರ ಅನ್ನುವಂಥದ್ದು ಜನರಿಗೆ ಕೇವಲ ಜೀವನವನ್ನು ಮಾತ್ರ ನೀಡುವುದಿಲ್ಲ, ಅದರ ಜೊತೆ ಉತ್ತಮವಾದಂತಹ ಜೀವನವನ್ನು ನೀಡುತ್ತದೆ. ಹೇಗೆ ಉತ್ತಮವಾದ ಜೀವನವನ್ನು ನೀಡುವಂಥದ್ದು? ಉತ್ತಮವಾದ ಸರ್ಕಾರದ ಜೊತೆ ಉತ್ತಮವಾದ ಜೀವನವನ್ನು ನೀಡುವಂಥದ್ದು. ಸೊ ಹಾಗಾಗಿ ಉತ್ತಮವಾದ ಸರ್ಕಾರಕ್ಕೆ, ಉತ್ತಮವಾದಂತಹ ಜೀವನಕ್ಕೆ ನಮಗೆ ಏನು ಬೇಕು? ಉತ್ತಮವಾದಂತಹ ನಿರ್ವಹಣೆ ಅನ್ನುವಂಥದ್ದು ಬೇಕು. ಆದ್ದರಿಂದ ನಿರ್ವಹಣೆ, ಉತ್ತಮವಾದಂತಹ ಸರ್ಕಾರವೂ ಕೂಡ ನಿರ್ವಹಣೆಯ ಒಂದು ಮುಖ್ಯ ಉದ್ದೇಶವಾಗಿದೆ. 4ನೇದು, ಇದಲ್ಲದೆ ಈ 3 ಯಾರು ಹೇಳಿರುವಂಥದ್ದು? ಮಿಲೆಟ್ ಪೋಸ್ಟುಲೇಟ್ ಹೇಳಿರುವಂಥದ್ದು. ಈ 3 ಒಬ್ಜೆಕ್ಟಿವ್ಸ್ ಯಾವುದೆಲ್ಲ? ಸ್ಯಾಟಿಸ್ಫ್ಯಾಕ್ಷನರಿ ಸರ್ವಿಸ್, ಆಮೇಲೆ ರೆಸ್ಪಾನ್ಸಿಬಲ್ ಸರ್ವಿಸ್, ದೆನ್ ಥರ್ಡ್ ಒನ್ ಇಸ್ ಅ ಗುಡ್ ಗವರ್ಮೆಂಟ್ ಅನ್ನುವಂಥದ್ದು. ಇದು 3 ಅಲ್ಲದೆ ಇನ್ನೂ 3 ಉದ್ದೇಶಗಳಿವೆ. ಯಾವುದಕ್ಕೆ? ಈ ನಿರ್ವಹಣೆಗೆ. ಯಾವುದೆಲ್ಲದು? ಹೆಲ್ಪ್ಸ್ ಆ್ಯಂಡ್ ಆರ್ಗನೈಜೇಷನ್ ಟು ಅಚೀವ್ ಇಟ್ಸ್ ಒಬ್ಜೆಕ್ಟಿವ್ಸ್. ಒಂದು ಸಂಸ್ಥೆಗೆ ಗುರಿ ಸಾಧಿಸಲು ಸಹಾಯವನ್ನು ಮಾಡುತ್ತದೆ. ದ ಮೇನ್ ಒಬ್ಜೆಕ್ಟಿವ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಈಸ್ ಅಚೀವಿಂಗ್ ದ ಗೋಲ್. ಎವ್ರಿ ಮ್ಯಾನೇಜ್ಮೆಂಟ್ ಹ್ಯಾಸ್ ಇಟ್ಸ್ ಓನ್ ಗೋಲ್. ಸೊ ದ ಮ್ಯಾನೇಜರ್ ರೀಚ್ ದಿ ಗೋಲ್ಸ್ ವೈಲ್ ಯೂಸಿಂಗ್ ದ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್. ಸೊ ನಿರ್ವಹಣೆ ಅನ್ನುವಂಥದ್ದು ಒಂದು ಸಂಸ್ಥೆಗೆ ಗುರಿ ಸಾಧಿಸಲು ಸಹಾಯವನ್ನು ಮಾಡುತ್ತದೆ. ಹೇಗೆ ಗುರಿಯನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ? ಒಂದು ನಿರ್ವಹಣೆಯ ಮುಖ್ಯ ಉದ್ದೇಶವೇ ಏನು? ಗುರಿಯನ್ನು ಸಾಧಿಸುವಂಥದ್ದು. ಸೊ ಹೇಗೆ ಗುರಿಯನ್ನು ಸಾಧಿಸುವಂಥದ್ದು? ಈ ನಿರ್ವಾಹಕ ಅನ್ನುವಂಥದ್ದು ತನ್ನಲ್ಲಿರುವಂತಹ ಉತ್ತಮವಾದ ಕೌಶಲ್ಯದಿಂದ, ಉತ್ತಮವಾದ ಜ್ಞಾನದಿಂದ ಅವನು ಒಂದು ಉತ್ತಮವಾದ ಗುರಿಯನ್ನು ಸಂಸ್ಥೆಗೆ ಸಾಧಿಸಲು ಸಹಾಯಕವನ್ನು ಮಾಡ್ತಾನೆ. ಸೊ ಹಾಗಾಗಿ ಇದು ಕೂಡ ನಿರ್ವಹಣೆಯ ಒಂದು ಉದ್ದೇಶ. ಆಮೇಲೆ ನೆಕ್ಸ್ಟ್ ಒನ್, ಅಚೀವ್ಮೆಂಟ್ ಆಫ್ ಎಫಿಷಿಯನ್ಸಿ ಆ್ಯಂಡ್ ಇಕಾನಮಿ. ದಕ್ಷತೆ ಮತ್ತು ಮಿತವ್ಯಯದ ಸಾಧನೆ. ಅಕಾರ್ಡಿಂಗ್ ಟು ಲೂಥರ್ ಗುಲಿಕ್, ಎಫಿಷಿಯನ್ಸಿ ಹ್ಯಾಸ್ ದ ಸಿಂಗಲ್ ಅಲ್ಟಿಮೇಟ್ ವ್ಯಾಲ್ಯೂ in administration. The main objectives of all the management is achieving efficiency and economy. So in public administration, they cannot get more profit by using maximum production. In public administration, they can get more profit by using the maximum ಪ್ರೊಡಕ್ಷನ್. ಅಚೀವ್ಮೆಂಟ್ ಆಫ್ ಎಫಿಷಿಯನ್ಸಿ ಆ್ಯಂಡ್ ಇಕಾನಮಿ. ದಕ್ಷತೆ ಮತ್ತು ಮಿತವ್ಯಯದ ಸಾಧನೆ. ಸೊ ಲೂಥರ್ ಗುಲಿಕ್ ಏನು ಹೇಳ್ತಾನೆ? ಲೂಥರ್ ಗುಲಿಕ್ನ ಪ್ರಕಾರ ಎಫಿಷಿಯನ್ಸಿ ಹ್ಯಾಸ್ ದ ಸಿಂಗಲ್ ಅಲ್ಟಿಮೇಟ್ ವ್ಯಾಲ್ಯೂ ಇನ್ ಅಡ್ಮಿನಿಸ್ಟ್ರೇಷನ್ಸ್. ದಕ್ಷತೆ ಮತ್ತು ಆರ್ಥಿಕತೆಯು ಸಾರ್ವಜನಿಕ ಆಡಳಿತದ ಒಂದು ಭಾಗವಾಗಿದೆ ಅಂತೇಳಿ ಹೇಳ್ತಾನೆ. ಸೊ ಹಾಗಾಗಿ ಈ ಸಾರ್ವಜನಿಕ ಆಡಳಿತದಲ್ಲಿ ದಕ್ಷತೆ ಮತ್ತು ಮಿತವ್ಯಯದಿಂದ ಏನನ್ನು ಸಾಧಿಸ್ಬೋದು? ನಾವು ಹೆಚ್ಚಿನ ಲಾಭವನ್ನು ಸಾಧಿಸ್ಬೋದು. ಒಂದು ನಿರ್ವಹಣೆಯಲ್ಲಿ, ಒಂದು ಸಂಘ ಸಂಸ್ಥೆಯಲ್ಲಿ ಅದರ ನಿರ್ವಹಣೆಯಲ್ಲಿ ನಾವು ಎಷ್ಟು ದಕ್ಷತೆಯಿಂದ, ಎಷ್ಟು ಮಿತವ್ಯಯದಿಂದ ಸಾಧನೆಯನ್ನು ನಾವು ಮಾಡ್ತೇವೋ ಅಷ್ಟೇ ನಮಗೆ ಲಾಭ ಅನ್ನುವಂಥದ್ದು ಆಗ್ತದೆ ಅಂತೇಳಿ ಹೇಳ್ತದೆ. ಸೊ ಹಾಗಾಗಿ ಇದು ಕೂಡ ನಿರ್ವಹಣೆಯ ಒಂದು ಉದ್ದೇಶಗಳು. ದೆನ್ ಲಾಸ್ಟ್ ಒನ್, ಸೋಷಲ್ ವೆಲ್ಫೇರ್, ಸಮಾಜ ಕಲ್ಯಾಣ. ಟುಡೇ ಆರ್ಗನೈಜೇಷನ್ ಆರ್ ವರ್ಕಿಂಗ್ ವಿತ್ ಹ್ಯೂಜ್ ಸೋಷಲ್ ಸಿಸ್ಟಮ್. Organization work efficiency will affect in society. Nowadays, organization gives employment to the people of society. They produce the essential product and good service to them. Through this, making the welfare of the society is another purpose. Government also says more people, more pleasure. Under this philosophy, government conduct programs for social welfare. So, social welfare is one of the objectives of management. ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆಯ ಇನ್ನೊಂದು ಉದ್ದೇಶ
ಸೋಷಿಯಲ್ ವೆಲ್ಫೇರ್ ಅಥವಾ ಸಮಾಜ ಕಲ್ಯಾಣ. ಏನಿದು ಸೋಷಿಯಲ್ ವೆಲ್ಫೇರ್ ಅಥವಾ ಸಮಾಜ ಕಲ್ಯಾಣ? ಹೇಗೆ ಸೋಷಿಯಲ್ ವೆಲ್ಫೇರಿಂದ ನಾವು ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆಯಲ್ಲಿ ಗುರಿಯನ್ನು ಸಾಧಿಸಬಹುದು? ಸೊ ನಿರ್ವಹಣೆಯ ಮುಖ್ಯ ಉದ್ದೇಶವೇ ಏನು? ಗುರಿಯನ್ನು ಸಾಧಿಸುವಂಥದ್ದು. ಗುರಿಯನ್ನು ಹೇಗೆ ಸಾಧಿಸುವಂಥದ್ದು? ಈಗ ಖಾಸಗಿ ಸಂಸ್ಥೆ ಆಗಿರ್ಬೋದು ಅಥವಾ ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು, ಯಾವ ಸಂಘ ಸಂಸ್ಥೆಗಳಾದರೂ ಕೂಡ ಇರುವಂಥದ್ದು ಇಲ್ಲಿ ಸಮಾಜದಲ್ಲಿ. ಸೊ ಹಾಗಾಗಿ ಅದು ಸಮಾಜಮುಖ ಕಾರ್ಯಗಳನ್ನು ಕೈಗೊಂಡ್ರೆ ಮಾತ್ರ ಏನಾಗ್ತದೆ, ಅದು ಗುರಿಯನ್ನು ಸಾಧಿಸ್ತದೆ. ಸೊ ಹಾಗಾಗಿ ಈ ಗುರಿಯನ್ನು ಸಾಧಿಸುವಾಗ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುವಾಗ ಅದೇನು ಮಾಡ್ತದೆ, ಜನರಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ನೀಡಬೇಕು. ಯಾವುದು ಕೆಲಸಗಳನ್ನು ನೀಡುವಂತಾಗಿರ್ಬೋದು ಅಥವಾ ಹೆಚ್ಚು ಹೆಚ್ಚು ಉತ್ತಮ ಜೀವನವನ್ನು ನೀಡುವಂತಾಗಿರ್ಬೋದು, ಗುಡ್ ಎಂಪ್ಲಾಯ್ಮೆಂಟ್ಗಳನ್ನು ನೀಡುವಂಥದ್ದು, ಗುಡ್ ಲೈಫ್ ಫೆಸಿಲಿಟಿಗಳನ್ನು ನೀಡುವಂಥದ್ದಾಗಿರ್ಬೋದು. ಸೊ ಇದರಿಂದ ಏನು ಮಾಡ್ತದೆ, ಈ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಅನ್ನುವಂಥದ್ದು ಅಧಿಕ ಜನರ ಸುಖವನ್ನು ಅದು ಬಯಸ್ತದೆ. ಸೊ ಹಾಗಾಗಿ ಒಂದು ಈ ರೀತಿಯಾಗಿ ಮಾಡೋದ್ರಿಂದ ಏನು ಈ ಸಮಾಜ ಕಲ್ಯಾಣ ಅನ್ನುವಂಥದ್ದು ಅಥವಾ ಈ ಸಮಾಜದಲ್ಲಿ ಅದು ಕಲ್ಯಾಣವನ್ನು ಸಾಧಿಸ್ತದೆ, ವೆಲ್ಫೇರನ್ನು ಸಾಧಿಸ್ತದೆ. ಸೊ ಹಾಗಾಗಿ ಈ ನಿರ್ವಹಣೆಯಲ್ಲಿ ಸಮಾಜ ಕಲ್ಯಾಣವೂ ಕೂಡ ಗುರಿಯನ್ನು ಸಾಧಿಸಲಿಕ್ಕೆ ಒಂದು ಉದ್ದೇಶವಾಗಿದೆ ಅಂತೇಳಿ ಹೇಳ್ತದೆ. ಸೊ ಇದಿಷ್ಟು ನಿರ್ವಹಣೆಯ ಮುಖ್ಯ ಉದ್ದೇಶಗಳು, ಒಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. So which are the objectives of management? The main objectives of management is achieving the goal. ನಿರ್ವಹಣೆಯ ಮುಖ್ಯ ಉದ್ದೇಶ ಗುರಿಯನ್ನು ಸಾಧಿಸುವಂಥದ್ದು. ಸೊ some of the objectives of management are: first one is a satisfactory service, second one is a responsible service, third one is a good government, fourth one is a helps an organization to achieve its objectives, fifth one is a achievements of efficiency and economy, and sixth one is a social welfare. Thank you.